ಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ತಮ್ಮ ಗೃಹ ಕಚೇರಿಯಲ್ಲಿ ಉಜ್ವಲ ಯೋಜನೆಯಡಿ ತಾಲೂಕಿನ ಸುಮಾರು 230 ಅರ್ಹ ಫಲಾನುಭವಿಗಳಿಗೆ ಗ್ಯಾಸ್ ಸ್ಟವ್ ವಿತರಿಸಿದರು. ಈ ಸಂದರ್ಭ ಮಾತನಾಡಿದ ಶಾಸಕರು ಅರ್ಹ ಫಲಾನುಭವಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಉಜ್ವಲ ಯೋಜನೆ ಇನ್ನು ಉಚಿತವಾಗಿ ಕೊಡುವಂಥ ಸಬ್ಸಿಡಿ ಕೂಡ ಇದೆ. ಹಾಗೆ ಹಲವಾರು ಕಾರ್ಯಕ್ರಮಗಳು ರಾಜ್ಯ ಸರ್ಕಾರಗಳು ಹೋಗ್ತಿದೆ. ಗೃಹಲಕ್ಷ್ಮಿ ಬರ್ತದೆ, 56,000 ಮಹಿಳೆಯರಿಗೆ ಸಿಗ್ತಾ ಇದೆ. 2,000 ಅದರಿಂದ ಈ ಕಾರ್ಯಕ್ರಮ ಈ ರೀತಿಯಾದಂಥ ಉಚಿತವಾಗಿ ಬಡವರಿಗಿಸುವಂಥ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ಅನ್ನಭಾಗ್ಯ ಬರ್ತಾ ಇದೆಯಲ್ಲ, 5 ಕೆಜಿ ಉಚಿತವಾಗಿ ಇವತ್ತು 50,000ಕ್ಕಿಂತ ಹೆಚ್ಚು ಮನೆಗಳಿಗೆ ಉಚಿತವಾಗಿ ವಿದ್ಯುತ್, ಕರೆಂಟ್ ಇಲ್ಲ, 2,000 ರೂಪಾಯಿ ಜೇಬಲ್ಲಿ ಉಚಿತವಾಗಿ ಶಕ್ತಿ ಯೋಜನೆ